108 ದಿನಗಳ ಕಾಲ ನಡೆದಂತ ಅಮೆರಿಕ ಮತ್ತು ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಮುಕ್ತಾಯವಾಗಿದೆ. ಇರಾನ್ ಮತ್ತು ಅಮೆರಿಕ 14 ಅಂಶಗಳ ಒಪ್ಪಂದಕ್ಕೆ ಬರುವ ಮೂಲಕ ಬಹುತೇಕ 3.5 ತಿಂಗಳ ಕಾಲ ನಡೆದಂತ ಸಂಘರ್ಷ ಮತ್ತು ಬಿಕ್ಕಟ್ಟಿಗೆ ಉಭಯ ದೇಶಗಳು ಮುಕ್ತಾಯವಾಡಿವೆ, ಅಂತ್ಯವಾಡಿವೆ. ಇದರಿಂದಾಗಿ ಎರಡೂ ದೇಶಗಳು ಕರಡು ಒಪ್ಪಂದಕ್ಕೆ ಬದ್ಧರಾಗಿರುವ ಕಾರಣ ಈ ಜಗತ್ತು ನಿಟ್ಟುಸಿರು ಬಿಟ್ಟಿದೆ. ನೋಡಿ, 3.5 ತಿಂಗಳ ಕಾಲ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೆದ ಪರಿಣಾಮ ಇಡೀ ಜಗತ್ತಿನಾದ್ಯಂತ ತೈಲ ಬಿಕ್ಕಟ್ಟು, ಇಂಧನ ಬಿಕ್ಕಟ್ಟು, ಗ್ಯಾಸ್ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ಇದರಿಂದಾಗಿ ಜಗತ್ತಿನ ವಿವಿಧ ದೇಶಗಳಲ್ಲಿ ತೈಲ ಬೆಲೆ ಹೆಚ್ಚಳವಾಗಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಮುಟ್ಟಿ ಆಯಾ ದೇಶಗಳ ಜನರು ಪರದಾಡುವಂತಾಗಿತ್ತು. ನೋಡಿ, ಶ್ರೀಲಂಕಾ ಮತ್ತು ಮತ್ತಿತರ ದೇಶಗಳಲ್ಲಿ 4 ದಿನಗಳ ಕಾಲ ಕೆಲಸವನ್ನು ಮಾಡಿ 3 ದಿನಗಳ ಕಾಲ ರಜೆ ಕೊಡುವಂತಹ ಪರಿಸ್ಥಿತಿ ತಂದೊಡ್ಡಿತ್ತು ಇರಾನ್ ಅಮೆರಿಕ ನಡುವಿನ ಯುದ್ಧ ಮತ್ತು ಆರ್ಮುಜ ಬಿಕ್ಕಟ್ಟು. ಜಾಗತಿಕವಾಗಿ ಗಂಭೀರವಾದ ದುಷ್ಪರಿಣಾಮವನ್ನು ಬೀರಿದ್ದರಿಂದ, ಅದೇ ರೀತಿ ಜಾಗತಿಕವಾಗಿ ಒತ್ತಡ ಇದ್ದರಿಂದ, ಅದೇ ರೀತಿ ಎರಡು ದೇಶಗಳು ಆರ್ಥಿಕವಾಗಿ ಒತ್ತಡ ಅನುಭವಿಸಿದ್ದರಿಂದ ಉಭಯ ದೇಶಗಳು ಒಪ್ಪಂದಕ್ಕೆ ಬಂದಿವೆ. ಹಾಗಾದ್ರೆ ಮುಂದೆ ಮತ್ತು ಭವಿಷ್ಯದಲ್ಲಿ ಯುದ್ಧ ನಡೆಯುವುದಿಲ್ವಾ? ಎರಡೂ ದೇಶಗಳ ನಡುವಿನ ಒಪ್ಪಂದಕ್ಕೆ ಇಸ್ರೇಲ್ ಕೆಂಗಣ್ಣು ಬೀರಿದ್ಯಾಕೆ? ಮತ್ತೊಮ್ಮೆ ಯುದ್ಧ ಆರಂಭವಾಗುತ್ತಾ? ವೀಕ್ಷಕರ ನೋಡಿ, ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆ ಕೈಗೊಂಡು ಇರಾನ್ನಲ್ಲಿನ ಪ್ರಮುಖ ನಾಯಕರನ್ನು, ರಾಷ್ಟ್ರ ನಾಯಕರನ್ನು ಹತ್ಯೆ ಮಾಡಿತು. ಅದರಲ್ಲಿ ಪ್ರಮುಖವಾಗಿ ಅಲಿ ಖಮೇನಿ ಅವರು ಕೂಡ ಹತ್ಯೆ ಮಾಡಲಾಗಿದೆ. ನೋಡಿ, ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದ ಅಲಿ ಖಮೇನಿ ಅವರನ್ನು ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಹತ್ಯೆ ಮಾಡಿದವು. ಅಷ್ಟೇ ಅಲ್ಲ, ಪ್ರಮುಖ ನಾಯಕರನ್ನು ಕೂಡ ಹತ್ಯೆ ಮಾಡಿದವು. ಇದರಿಂದಾಗಿ ಬಹುತೇಕ ಇರಾನ್ ಕುಸಿತ ಕಾಣುತ್ತೆ ಅಂತ ಭಾವಿಸಲಾಗಿತ್ತು. ನೋಡಿ, ಇರಾನ್ ಮತ್ತು ಅಮೆರಿಕ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ, ಇರಾನ್ನಲ್ಲಿ ಆಡಳಿತ ಬದಲಾವಣೆ ಮಾಡಬೇಕು. ಈ ಮೂಲಕ ತಮ್ಮ ನಿಯಂತ್ರಣದಲ್ಲಿರುವ ಛಾಯಾ ಸರ್ಕಾರವನ್ನು ಅಲ್ಲಿ ರಚಿಸುವ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಕಾಪಾಡಬೇಕು ಮತ್ತು ನಮ್ಮ ಭದ್ರತೆಯನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ನಮಗೆ ಯಾವುದೇ ಭಯ, ಬೆದರಿಕೆ, ಭೀತಿ, ಆತಂಕ ಇಲ್ಲದಂತೆ ನೋಡಿಕೊಳ್ಳಬೇಕು ಎಂಬುದು ಇಸ್ರೇಲ್ನ ದೂರದೃಷ್ಟಿಯಾಗಿತ್ತು. ನಿರ್ಧಾರಕ್ಕೆ ಸಾಥ್ ಕೊಟ್ಟಿದ್ದು ಅಮೆರಿಕ. ನೋಡಿ, ಇಲ್ಲಿ ಇರಾನ್ ಮೇಲೆ ಯುದ್ಧ ಮಾಡುವುದಕ್ಕೆ ಅಮೆರಿಕಕ್ಕೆ ಯಾವುದೇ ಕಾರಣವಿರಲಿಲ್ಲ. ಆದರೆ ಇಸ್ರೇಲ್ ಮಾತು ಕೇಳಿಕೊಂಡು ಇರಾನ್ ಮೇಲೆ ಯುದ್ಧ ಸಾರಿತ್ತು ಅಮೆರಿಕ. ಇದರಿಂದಾಗಿ ಅಮೆರಿಕ ಕಳೆದ 4 ತಿಂಗಳ ಕಾಲ ಪರ್ಷಿಯನ್ ಕೊಲ್ಲಿಯಲ್ಲಿ ಬೀಡು ಬಿಟ್ಟು ತುಂಬಾ ಆರ್ಥಿಕವಾದ ಒಂದು ಹೊಡೆತವನ್ನು ತಿಂತು. ಅದೇ ರೀತಿ ಮಧ್ಯಪ್ರಾಚ್ಯದ 14 ದೇಶಗಳಲ್ಲಿ ಇರತಕ್ಕಂತ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಯದ್ವಾ ತದ್ವಾ ಡ್ರೋನ್ ದಾಳಿ ನಡೆಸಿತು. ಇಲ್ಲಿ ಅಪಾರ ಹಾನಿಯನ್ನು ಉಂಟು ಮಾಡಿತು. ಅಷ್ಟೇ ಅಲ್ಲ, ಅಮೆರಿಕದ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿತು. ಅದೇ ರೀತಿ ಇಸ್ರೇಲ್ಗೆ ಕೂಡ ತುಂಬಾ ಹಾನಿ ಮಾಡಿತ್ತು. ಅತಿ ಹೆಚ್ಚು ಹಾನಿಯಾಗಿದ್ದು ಯಾವ ದೇಶಕ್ಕೆಪ್ಪ ಅಂದ್ರೆ ಅದು ಇಸ್ರೇಲ್ಗೆ. ನೋಡಿ, ಇರಾನ್ಗೆ ಕೂಡ ಅಷ್ಟೇ ಆಗಿಲ್ಲ. ಇರಾನ್ನಲ್ಲಿ ಮೂಲಸೌಕರ್ಯ ಹಾಳಾಗಿದೆ. 25 ಲಕ್ಷ ಕೋಟಿಗೂ ಹೆಚ್ಚು ಮೂಲಸೌಕರ್ಯ ಹಾಳಾಗಿದೆ ಅಂತ ಇರಾನ್ ನಿನ್ನೆ ಅಷ್ಟೇ ಹೇಳಿದೆ. ಈ ನಷ್ಟವನ್ನು ಅಮೆರಿಕವೇ ಭರ್ತಿ ಮಾಡಿಕೊಡ್ಬೇಕು ಅಂತ ಕೂಡ ಆಗ್ರಹ ಮಾಡಿದೆ. 14 ಅಂಶಗಳ ಕರಡು ಪಟ್ಟಿಯಲ್ಲಿ ಈ ಅಂಶವನ್ನು ಕೂಡ ಇರಾನ್ ಸೇರಿಸಿದೆ. ಇದರಿಂದಾಗಿ ಬಹುತೇಕ ಯುದ್ಧ ನಷ್ಟ 3 ದೇಶಗಳಿಗೆ ಸಂಭವಿಸಿದೆ. ಅದರಲ್ಲಿ ಅತಿ ಹೆಚ್ಚು ನಷ್ಟ ಅನುಭವಿಸಿದಂದ್ರೆ ಇಸ್ರೇಲ್. ಯಾಕೆ? ಇಸ್ರೇಲ್ ಮೇಲೆ ಅತಿ ಹೆಚ್ಚು ಡ್ರೋನ್ ದಾಳಿಗಳನ್ನು, ಅಟ್ಯಾಕ್ ಅನ್ನು ಮಾಡಿದ್ದು ಇರಾನ್. ನೋಡಿ ವೀಕ್ಷಕರೇ, ನಿನ್ನೆಯಷ್ಟೇ ಶಾಂತಿ ಒಪ್ಪಂದಕ್ಕೆ, ಕರಡು ಒಪ್ಪಂದಕ್ಕೆ ಎರಡೂ ದೇಶಗಳು ಒಪ್ಪಿಕೊಂಡಿದ್ದು ಇದೇ 19ರಂದು ಜಿನಿವಾದಲ್ಲಿ ನಡೆಯುವಂತಹ ಒಂದು ಸಭೆಯಲ್ಲಿ ಅಮೆರಿಕ ಮತ್ತು ಇರಾನ್ ಸಹಿ ಹಾಕಲಿವೆ. 14 ಅಂಶಗಳ ಕರಡು ಒಪ್ಪಂದಕ್ಕೆ, ಶಾಂತಿ ಒಪ್ಪಂದಕ್ಕೆ ಇರಾನ್ ಮತ್ತು ಅಮೆರಿಕ ಸಹಿ ಹಾಕುವ ಮೂಲಕ ಕದನ ವಿರಾಮ, ಶಾಂತಿ ಒಪ್ಪಂದ ಪ್ರಕ್ರಿಯೆ ಜಾರಿಗೆ ಬರಲಿದೆ. ನೋಡಿ, ಈ ಯುದ್ಧ ಇಲ್ಲಿಗೆ ನಿಲ್ಲುತ್ತಾ ಎಂಬ ಪ್ರಶ್ನೆ ಕೂಡ ಇದೆ. ಈ ಪ್ರಶ್ನೆ ಯಾಕೆ ಎದ್ದಿದೆಪ್ಪ ಅಂದ್ರೆ, ಈ ಯುದ್ಧ ಮತ್ತು ಒಪ್ಪಂದದ ಭಾಗವಾಗಿ ಇಸ್ರೇಲ್ ಇಲ್ಲ. ಈ ಒಪ್ಪಂದ ಆಗಿರುವುದು ಅಮೆರಿಕ ಮತ್ತು ಇರಾನ್ ನಡುವೆ ಮಾತ್ರ. ಯುದ್ಧ ಆರಂಭಿಸಿದ್ದು ಇಸ್ರೇಲ್ ಮತ್ತು ಅಮೆರಿಕ. ಆದ್ರೆ ಈ ಒಪ್ಪಂದದಲ್ಲಿ ಇಸ್ರೇಲ್ ಅನ್ನು ಕೈ ಬಿಡಲಾಗಿದೆ. ಇದರಿಂದಾಗಿ ಇಸ್ರೇಲ್ ಪ್ರಧಾನಿ ಕೆಂಡಾಮಂಡಲವಾಗಿದ್ದಾರೆ. ನಮ್ಮನ್ನು ಯಾವುದೇ ಮಾತು ಕೇಳದೆ ಈ ಒಪ್ಪಂದಕ್ಕೆ ಬಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಯುದ್ಧ ಯಾವ ಸಂದರ್ಭದಾದರೂ ಕೂಡ
ಮತ್ತೆ ಆರಂಭವಾಗಬಹುದು. ಯಾಕಂದ್ರೆ ಆ ಕಡೆ ಲೆಬನಾನ್ನಲ್ಲಿ ಇರ್ತಕ್ಕಂಥ ಇರಾನ್ ಬೆಂಬಲಿತ ಲೆಬನಾನ್ನಲ್ಲಿ ಇರ್ತಕ್ಕಂಥ ಹಿಜ್ಬುಲ್ಲಾ ಉಗ್ರರು ಯಾವಾಗಾದ್ರೂ ಇಸ್ರೇಲ್ ಮೇಲೆ ದಾಳಿ ನಡೆದ್ರೆ ಬಹುತೇಕ ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ಮುರಿದು ಬೀಳಲಿದೆ. ಅಲ್ಲಿಗೆ ಮತ್ತೆ ಯುದ್ಧ ಆರಂಭವಾದಂತೆ. ನೋಡಿ, ಬಹುತೇಕ ಇರಾನ್ ಕೆಲ ದಿನಗಳ ಹಿಂದೆ ಪಟ್ಟು ಏನ್ ಹಿಡಿದಿತ್ತಪ್ಪ ಅಂದ್ರೆ ಈ ಶಾಂತಿ ಒಪ್ಪಂದದಲ್ಲಿ, ಈ ಕದನ ವಿರಾಮದಲ್ಲಿ ಲೆಬನಾನ್ ಅನ್ನು ಕೂಡ ಸೇರಿಸಬೇಕು. ಯಾಕಂದ್ರೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡುತ್ತೆ, ಆದ್ರೆ ಲೆಬನಾನ್ ಅನ್ನು ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಅಂತ ಇರಾನ್ ಪಟ್ಟು ಹಿಡಿದಿತ್ತು. ಯಾಕಂದ್ರೆ ಇರಾನ್ ಬೆಂಬಲಿತ, ಇರಾನ್ ಮಿತ್ರ ರಾಷ್ಟ್ರ ಲೆಬನಾನ್, ಅಲ್ಲಿ ಇರ್ತಕ್ಕಂಥ ಹಿಜ್ಬುಲ್ಲಾ ಉಗ್ರರಿಗೆ ಇರಾನ್ ಸಪೋರ್ಟ್ ಮಾಡುತ್ತೆ, ಅದು ಇಸ್ರೇಲ್ ಮೇಲೆ ದಾಳಿ ಮಾಡುವುದಕ್ಕೆ. ಇದರಿಂದಾಗಿ ಬಹುತೇಕ ಲೆಬನಾನ್ ಅನ್ನು ಈ ಯುದ್ಧ ಒಪ್ಪಂದದಲ್ಲಿ, ಕದನ ವಿರಾಮದಲ್ಲಿ ಭಾಗಿ ಮಾಡ್ಕೋಬೇಕು ಅಂತ ಪಟ್ಟು ಹಿಡಿದಿತ್ತು. ಆದ್ರೆ ಈ ಒಪ್ಪಂದದಲ್ಲಿ ಇಸ್ರೇಲ್ನನ್ನೇ ಮರ್ಜಿಗೆ ತೆಗೆದುಕೊಂಡಿಲ್ಲ ಅಮೆರಿಕ. ಇದರೀಗ ಟ್ರಂಪ್ ನಡೆಗೆ ಇಸ್ರೇಲ್ ಆಕ್ರೋಶ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಶಾಂತಿ ಒಪ್ಪಂದವನ್ನು ಇರಾನ್ನ ಶತ್ರು ದೇಶವಾದ ಇಸ್ರೇಲ್ ಸಂಪೂರ್ಣ ತಿರಸ್ಕರಿಸಿದೆ. ಈ ಒಪ್ಪಂದದಲ್ಲಿ ಇರಾನ್ ಬೆಂಬಲಿತ ಲೆಬನಾನ್ ಮೇಲಿನ ದಾಳಿಗಳನ್ನು ಇಸ್ರೇಲ್ ನಿಲ್ಲಿಸಬೇಕು ಎಂಬ ಷರತ್ತಿಗೆ ನೆತನ್ಯಾಹು ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದಕ್ಕೆ ನಾವು ಬದ್ಧರಾಗಬೇಕಿಲ್ಲ. ಲೆಬನಾನ್ನಿಂದ ನಮಗೆ ಎದುರಾಗುವ ಭದ್ರತಾ ಭೀತಿಯನ್ನು ನಾವು ಯಾವತ್ತಿಗೂ ಸಹಿಸುವುದಿಲ್ಲ. ನಮ್ಮ ಗಡಿಯನ್ನು ರಕ್ಷಿಸಿಕೊಳ್ಳಲು ಹಿಜ್ಬುಲ್ಲಾ ವಿರುದ್ಧದ ನಮ್ಮ ಮಿಲಿಟರಿ ಕಾರ್ಯಾಚರಣೆ ಮುಂದುವರಿಯಲಿದೆ ಅಂತ ಇಸ್ರೇಲ್ ಪ್ರಧಾನಿ ತಿಳಿಸಿದ್ದಾರೆ. ಈ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಸದ್ಯಕ್ಕೆ ಬಗೆಹರಿದಿರಬಹುದು. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರತಕ್ಕಂಥ ಬಿಕ್ಕಟ್ಟು ಸದ್ಯಕ್ಕೆ ಬಗೆಹರಿದಿರಬಹುದು. ಆದರೆ ಭವಿಷ್ಯದಲ್ಲಿ ಮತ್ತೆ ಯುದ್ಧ ಆರಂಭವಾಗುವ ಮುನ್ಸೂಚನೆಯನ್ನು ಇಸ್ರೇಲ್ನ ಪ್ರಧಾನಿ ಇಲ್ಲಿ ನೀಡಿದ್ದಾರೆ. ನೋಡಿ ವೀಕ್ಷಕರೇ, 14 ಅಂಶಗಳ ಶಾಂತಿ ಒಪ್ಪಂದ, ಕರಡು ಒಪ್ಪಂದ ಪ್ರಕ್ರಿಯೆಗೆ ಸಹಿ ಹಾಕುವುದಕ್ಕೆ ಇನ್ನು 2-3 ದಿನಗಳ ಬಾಕಿವೆ. ಇದರ ನಡುವೆ ಅಂದ್ರೆ ಒಪ್ಪಂದಕ್ಕೆ ಬಂದ ದಿನವೇ ಇಸ್ರೇಲ್ ಇಂಥದ್ದೊಂದು ಪ್ರತಿಕ್ರಿಯೆ ನೀಡಿದೆ. ಯಾಕಂದ್ರೆ ಈ ಒಪ್ಪಂದದ ಭಾಗವಾಗಿ ನಾನಿಲ್ಲ, ಯಾಕಂದ್ರೆ ಅಲ್ಲಿ ಲೆಬನಾನ್ ನನ್ನ ಮೇಲೆ ದಾಳಿ ಮಾಡುತ್ತೆ. ಲೆಬನಾನ್ ನಲ್ಲಿ ಇರ್ತಕ್ಕಂಥ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರರು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ನಮ್ಮ ಸುರಕ್ಷತೆಗಾಗಿ, ನಮ್ಮ ಜನರ ಭದ್ರತೆಗಾಗಿ, ನಮ್ಮ ಪ್ರಾಣ ಸುರಕ್ಷತೆಯಿಂದ ಇರುವುದಕ್ಕೆ ನಾವು ಸುಮ್ಮನಿರುವುದಿಲ್ಲ. ಇರಾನ್ ಬೆಂಬಲಿತ ಹಿಜ್ಬುಲ್ಲಾಗಳ ಮೇಲೆ ದಾಳಿ ಆರಂಭಿಸುವುದು ಶತಸಿದ್ಧ ಅಂತ ಇಸ್ರೇಲ್ ಕಠೋರವಾದ ಎಚ್ಚರಿಕೆಯನ್ನು ನೀಡಿದೆ. ಇದರಿಂದಾಗಿ ಈ ಎರಡು ದೇಶಗಳ ನಡುವೆ ಸದ್ಯಕ್ಕೆ ಒಪ್ಪಂದ ಏರ್ಪಟ್ಟಿರಬಹುದು. ಆದರೆ ಭವಿಷ್ಯದಲ್ಲಿ ಈ ಯುದ್ಧ ನಡೆಯುವುದಿಲ್ಲ, ಯುದ್ಧ ಮತ್ತೆ ಶುರುವಾಗುವುದಿಲ್ಲ ಅಂತ ಹೇಳೋದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ದಾಳಿ ಮಾಡುವುದು ಬಹುತೇಕ ಖಚಿತ. ಯುದ್ಧ ಮತ್ತೆ ಚಾಲ್ತಿಗೆ ಬರುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆಯಾಗಿ ಈ ಯುದ್ಧ 3.5 ತಿಂಗಳ ಕಾಲ ನಡೆದಂತ ಯುದ್ಧದಲ್ಲಿ ಯಾರು ಗೆದ್ದರು, ಯಾರು ಸೋತರು, ಯಾರಿಗೆ ಹಿನ್ನಡೆಯಾಯಿತು, ಮತ್ಯಾರಿಗೆ ಮುನ್ನಡೆ ಆಯಿತು ಎಂಬ ಪ್ರಶ್ನೆ ಕೂಡ ಇದೆ. ಬಹುತೇಕ ಈ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇಡೀ ಜಗತ್ತೇ ನಷ್ಟವನ್ನು ಅನುಭವಿಸಿದೆ. ಜಗತ್ತಿನ ವಿವಿಧ ದೇಶಗಳು ತುಂಬಾ ನಷ್ಟವನ್ನು ಅನುಭವಿಸಿವೆ. ತೈಲ ಬಿಕ್ಕಟ್ಟು, ಗ್ಯಾಸ್ ಬಿಕ್ಕಟ್ಟು ಉಂಟಾಗಿದ್ದರಿಂದ ಹಲವು ದೇಶಗಳ ಆರ್ಥಿಕತೆ ತಲ್ಲಣಗೊಂಡಿವೆ. ದರ ಏರಿಕೆ, ಬೆಲೆ ಏರಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಗಗನಕ್ಕೆ ಮುಟ್ಟಿದ್ದರಿಂದ ಆಯಾ ದೇಶಗಳ ಜನರು ಆಕ್ರೋಶ ಹೆಚ್ಚಾಗಿದೆ. ಈ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟು ಈ 3 ದೇಶಗಳನ್ನು ಮಾತ್ರ ಕಾಡಿಲ್ಲ, ಬದಲಿಗೆ ಇಡೀ ಜಗತ್ತನ್ನೇ ಬಾಧಿಸಿದೆ. ಇನ್ನೂ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಈ ಒಂದು ಬಿಕ್ಕಟ್ಟಿನಲ್ಲಿ, ಈ ಒಂದು ಸಂಘರ್ಷದಲ್ಲಿ ಇಸ್ರೇಲ್ ಅತಿ ಹೆಚ್ಚು ನಷ್ಟವನ್ನು ಅನುಭವಿಸಿದೆ. ಇರಾನ್ ತುಂಬಾ ಅಗ್ರೆಸಿವ್ ಆಗಿ, ತುಂಬಾ ಆಕ್ರಮಣಕಾರಿಯಾಗಿ ದಾಳಿ ನಡೆಸಿದೆ. ಅದೇ ರೀತಿ ಮಧ್ಯಪ್ರಾಚ್ಯದ 14 ದೇಶಗಳಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಕೂಡ ಇರಾನ್ ದಾಳಿ ನಡೆಸಿದೆ. ಕತಾರ್, UAE, ಸೌದಿ ಮತ್ತಿತರ ದೇಶಗಳ ಮೇಲೆ ದಾಳಿ ನಡೆಸಿದೆ. ಅದೇ ರೀತಿ ಅಮೆರಿಕದ ಯುದ್ಧ ವಿಮಾನಗಳನ್ನು ಕೂಡ ಒಡೆದು ಹಾಕಿದೆ. ಹಾಗೆ ಈ ಇರಾನ್ ಮೇಲೆ ದಾಳಿ ಅಮೆರಿಕ ಮತ್ತು ಇಸ್ರೇಲ್ ಮಾಡಿದ್ದರಿಂದ ಬಹುತೇಕ ಮೂಲ ಸೌಕರ್ಯ ಇರಾನ್ ನಲ್ಲಿ ಹಾಳಾಗಿದೆ, ನಷ್ಟವಾಗಿದೆ. ಸುಮಾರು 25 ಲಕ್ಷ ಕೋಟಿಯಷ್ಟು ಮೂಲ ಸೌಕರ್ಯ ನಷ್ಟವಾಗಿದೆ ಅಂತ ಸ್ವತಃ ಇರಾನ್ ಹೇಳಿಕೊಂಡಿದೆ. ಹಾಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ನಷ್ಟ ಅನುಭವಿಸಿದೆ. ಒಟ್ಟಾರೆಯಾಗಿ 3.5 ತಿಂಗಳ ಕಾಲ, 108 ದಿನಗಳ ಕಾಲ ನಡೆದಂತ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಸಂಘರ್ಷ ಈಗ ಅಂತಿಮ ಹಂತಕ್ಕೆ, ಒಪ್ಪಂದಕ್ಕೆ ಬಂದಿರುವುದರಿಂದ ಇಡೀ ಜಗತ್ತು ನಿಟ್ಟುಸಿರು ಬಿಟ್ಟಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.